ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ರೈಡರ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ರಿಗ್ರೆಷನ್ ಅನಾಲೈಸಿಸನ್ನು ನೋಡಿದ್ವಿ. ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್, ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್, ಅವುಗಳ ಬೇಸಿಕ್ಸನ್ನು ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ನಾವೇನು ನೋಡೋಣಪ್ಪ ಅಂದ್ರೆ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಥವಾ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ದ ಅಜಂಪ್ಷನ್ಸ್ಗಳನ್ನು ನೋಡೋಣ, ಕಲ್ಪನೆಗಳು ಅಥವಾ ಊಹೆಗಳನ್ನು ನೋಡೋಣ. ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಕೆಸೆಟ್ ಮತ್ತು ನೆಟ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಅದಂತೀವಿ. ಪ್ರತಿ ಎಕ್ಸಾಮ್ನಾಗೂ ಒಂದಲ್ಲ ಒಂದು ಕ್ವಶನ್ ಇರೋದೇ. 4 ಅಸಂಪ್ಷನ್ಸ್ ಕೊಟ್ಟು ಇದರೊಳಗೆ ಯಾವುದು ಅಲ್ಲ ಅಂತಾರು ಕೇಳ್ಬೋದು ಅಥವಾ ಯಾವುದು ಹೌದು ಅಂತಾರು ಕೇಳ್ಬೋದು. ಸೊ ಇವತ್ತಿನ ಕ್ಲಾಸ್ನಾಗ ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಅಥವಾ ಕ್ಲಾಸಿಕಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ದ ಅಸಂಪ್ಷನನ್ನು ತಿಳ್ಕೊಳ್ಳೋಣಂತೆ. ಅದಕ್ಕಿಂತ ಮೊದಲಾಗಿ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಬೇಸಿಕ್ಸನ್ನು ತಿಳಿಸ್ಕೊಟ್ಟೇನೆ, ಅದರದ್ದು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟ ಹಾಗೆ ರಿಗ್ರೆಷನ್ ಅನ್ನೋದು 2 or more ವೇರಿಯೇಬಲ್ಗಳ ನಡುವೆ, ಎಕನಾಮಿಕ್ ವೇರಿಯೇಬಲ್ಗಳ ನಡುವೆ ರಿಲೇಷನ್ಶಿಪ್ಪನ್ನು ಹೇಳ್ತೈತಿ. ನಾವೊಂದು ಫಂಕ್ಷನ್ನ ಬರ್ತಿದ್ದೆ, yi = b0 + b1 xi + ui ಅಂಥೇಳಿ. ಇಲ್ಲಿ ಇದು ಡಿಪೆಂಡೆಂಟ್ ವೇರಿಯೇಬಲ್, xi ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೆ. ಇದು ಇಂಟರ್ಸೆಪ್ಟ್ b0 ಇಂಟರ್ಸೆಪ್ಟ್ ಆಗಿತ್ತು, ಇದು ಸ್ಲೋಪ್ ಆಗಿತ್ತು ಅಂಥೇಳಿ ತಿಳಿಸ್ಕೊಟ್ಟಿದ್ನಿ. ಇದು ಎರರ್ ಟರ್ಮ್ ಆಗಿತ್ತು. ಎರರ್ ಟರ್ಮ್ ಅಂತಂದರೆ ಏನಂತ ಹೇಳಿದ್ನಿ, ಆ್ಯಕ್ಚುವಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ಹಾಗೆ ಸ್ಲೋಪ್ ಅಂದ್ರೆ ಕೂಡ ಹೇಳಿದ್ನಿ, ದ ಚೇಂಜ್ ಇನ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಕಮ್ ಅಂತೇಳಿ. ನಾವು ಯಾವ್ದು ತೊಗೊಂಡಿದ್ವಿ ಅಂತಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಡಿಪೆಂಡ್ಸ್ ಆನ್ ಅಂದ್ರೆ ಫಂಕ್ಷನ್ ಆಫ್ ಇನ್ಕಮ್ ಅಂತ ತಿಳ್ಕೊಂಡು, ಇನ್ಕಮ್ ಹೆಂಗೆ ಇನ್ಕ್ರೀಸ್ ಆಕೈತಿ, ಕನ್ಸಂಪ್ಷನ್ ಹಂಗೆ ಇನ್ಕ್ರೀಸ್ ಆಕೈತಿ ಅಂತ ತಿಳ್ಕೊಂಡಿದ್ವಿ. ಇದೊಂದು ಡೈಗ್ರಾಮ್ ಹಾಕಿ ತಿಳಿಸ್ಕೊಟ್ಟಿದ್ನಿ, yi = b0 + b1 xi ಅಂಥೇಳಿ. ಇದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿತ್ತು, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿತ್ತು, x y 0. ಈಗ ನಮ್ಮದು ಇನ್ಕಮ್ 0 ಇದ್ದಾಗ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟಾಗಿತ್ತು ಅಂತ ತಿಳಿಸ್ಕೊಡ್ದೆ, b0 ಅಂತ ಹೇಳಿದ್ದೆ. ಇಂಟರ್ಸೆಪ್ಟ್ ಅಂತಂದರೆ ನಮ್ಮ ಇನ್ಕಮ್ 0 ಇದ್ದಾಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟಾಗಿತ್ತು ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ನಮ್ಮ ಇನ್ಕಮ್ ಈ ಪ್ರಮಾಣದಿಂದ ಈ ಪ್ರಮಾಣಕ್ಕೆ ಇನ್ಕ್ರೀಸ್ ಆಯ್ತು ಅಂತಂದ್ರೆ ನಮ್ಮ ಕನ್ಸಂಪ್ಷನ್ ಎಷ್ಟಾಗುತ್ತಾ ಇದನ್ನು ತಿಳಿಸ್ಕೊಡೋದು ಏನಪ್ಪ ಅಂದ್ರೆ ಸ್ಲೋಪ್ ಅಂತೇಳಿ ತಿಳಿಸ್ಕೊಟ್ಟಿದ್ನಿ. ಅಂದ್ರೆ b1. ಹಾಗೆ ಎರರ್ ಟರ್ಮ್ ಅಂತಂದ್ರೆ ನಾವು ಪ್ರೆಡಿಕ್ಟ್ ಮಾಡಿದ್ದು ಅಥವಾ ಎಸ್ಟಿಮೇಟ್ ಮಾಡಿದ್ದು ವ್ಯಾಲ್ಯೂ ಇಲ್ಲೈತಿ, ಅಂದರೆ ರಿಗ್ರೆಷನ್ ಲೈನ್ ಮೇಲೆ ಐತಿ. ನಾವು ಪ್ರಿಡಿಕ್ಟ್ ಮಾಡಿದ ವ್ಯಾಲ್ಯೂ ಇದಕ್ಕಿಂತ ಮೇಲಿತ್ತು ಅಂತಂದ್ರೆ ಅದು ಆ್ಯಕ್ಚುವಲ್ ವ್ಯಾಲ್ಯೂಸ್. ನಾವು ಒಂದು ಮಾರ್ಕೆಟ್ ಅಂತ ತಿಳ್ಕೊಂಡ್ರೆ ಅಲ್ಲಿ ಕನ್ಸಂಪ್ಷನನ್ನು ಈ ರೀತಿಯಾಗಿ ಒಬ್ಬ ಮನುಷ್ಯಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಅಲ್ಲಿ ಇರತಕ್ಕಂಥ ಕನ್ಸಂಪ್ಷನ್ ಅದಕ್ಕೆ ಸ್ವಲ್ಪ ಸ್ಲೈಟ್ ಚೇಂಜ್ ಇತ್ತು, ಹೆಚ್ಚಿತ್ತು. ಸೊ ಇದಕ್ಕೇನಂತ ಹೇಳಿದ್ವಿ ನಾವು, ಆ್ಯಕ್ಚುವಲ್ ವ್ಯಾಲ್ಯೂ. ಇದು ನಾವು ಎಸ್ಟಿಮೇಟೆಡ್ ವ್ಯಾಲ್ಯೂ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ನಡುವಿನ ಡಿಫ್ರೆನ್ಸ್ ಏನಂತೀವಿ, UI ಅಂತೀವಿ. ಎರರ್ ಟರ್ಮ್, ಆ್ಯಕ್ಚುವಲ್ ವ್ಯಾಲ್ಯೂ ಮೈನಸ್ ಎರರ್ ಟರ್ಮ್ = ಆ್ಯಕ್ಚುವಲ್ ವ್ಯಾಲ್ಯೂ ಮೈನಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಅದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಇದು ಬೇಸಿಕ್ಸ್ ಆಗಿತ್ತು. ಏನಾಗಿತ್ತು ಇದು? ಬೇಸಿಕ್ಸ್, ರಿಗ್ರೆಷನ್ ಮಾಡೆಲ್ದು ಬೇಸಿಕ್ಸ್. ಸೊ ಈಗ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಕಲ್ಪನೆಗಳು, ಊಹೆಗಳು ಅಂದ್ರೆ ಏನಪ್ಪ ಅಂದ್ರೆ ಈ ರಿಗ್ರೆಷನ್ ಮಾಡೆಲ್, ಸಿಂಪಲ್ ಲೀನಿಯರ್ ರಿಗ್ರೆಷನ್ ಮಾಡೆಲ್ ಹಿಂಗೆ ಇರಬೇಕು ಅಂಥೇಳಿ ಒಂದು 7-8 ಇದನ್ನು ಏನು ಕೊಟ್ಟಾರ ಅಂತಂದ್ರೆ ಅಜಂಪ್ಷನ್ಸ್ಗಳನ್ನು ಕೊಟ್ಟಾರ. ಅವುಗಳನ್ನು ನೋಡಿ. ಫಸ್ಟ್ ಅಜಂಪ್ಷನ್, ಲೀನಿಯಾರಿಟಿ ಇನ್ ಪ್ಯಾರಾಮೀಟರ್ಸ್ಗಳ ನಡುವೆ ಲೀನಿಯಾರಿಟಿ ಇರಬೇಕು. ಮಾಡೆಲ್ ಬರೆದ್ಬಿಡ್ತೀನಿ, yi = b0 + b1 xi + ui. ಇಲ್ಲೇ ಪ್ಯಾರಾಮೀಟರ್ಸ್ದು b0 ಮತ್ತು b1, ಇವುಗಳ ನಡುವೆ ಲೀನಿಯಾರಿಟಿ ಇರಬೇಕು. ಲೀನಿಯಾರಿಟಿ ಅಂತಂತಂದ್ರೆ ಏಕರೂಪವಾಗಿ ಸಾಗಿರ್ಬೇಕು. ಅದು ನೋಡ್ರಲ್ಲೇ, ಇದು ಸ್ಟ್ರೇಟ್ ಲೈನ್ ಐತಿ. ನಾವು ಎಸ್ಟಿಮೇಟ್ ಮಾಡಿದ ವ್ಯಾಲ್ಯೂಗಳೆಲ್ಲ ಈ ಲೈನ್ ಮೇಲೆ ಬರ್ತಾವೆ. ಇದು ನಾವು ಎಸ್ಟಿಮೇಟ್ ಮಾಡಿದ ವ್ಯಾಲ್ಯೂಗಳು. ಅಲ್ಲಿ ಆ್ಯಕ್ಚುವಲ್ ಇರ್ತಕ್ಕಂಥ ವ್ಯಾಲ್ಯೂಗಳು ಯಾವ ರೀತಿಯಾಗಿರಬೇಕು, ಇದ್ರ ಸುತ್ತಲೇ ಇರಬೇಕು. ಈ ಲೈನ್ ಸ್ಟ್ರೇಟ್ ಲೈನ್ ಸುತ್ತಲೇ ಇತ್ತಂದರೆ ಅದಕ್ಕೆ ಲೀನಿಯಾರಿಟಿ ಅಂತೀವಿ. ಇದು ಪಾಸಿಟಿವ್ ಲೀನಿಯಾರಿಟಿ. ಅದೇ ರೀತಿ ಅವೇನಾದರೂ ಈ ರೀತಿಯಾಗಿತ್ತಂದರೆ, ಈ ಪಾಯಿಂಟ್ಸ್ ನಮ್ಮ ಲೈನ್ ಮೇಲೆ ಬಂತಂದರೆ ಅದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಅದಕ್ಕಿಂತ ಹೊರಗೆ ಬಂತಂತಂದ್ರೆ ಅದು ಆ್ಯಕ್ಚುವಲ್ ವ್ಯಾಲ್ಯೂಸ್. ಸೊ ಈ ರೀತಿಯಾಗಿತ್ತಂದ್ರೆ ನೆಗೆಟಿವ್ ಲೀನಿಯಾರಿಟಿ. ಇಲ್ಲಿ ನಾವು ಲೀನಿಯಾರಿಟಿ ಬಗ್ಗೆ ಮಾತಾಡ್ತೀವಿ. ಇನ್ನು ಈ ರೀತಿಯಾಗಿತ್ತಂದ್ರೆ ನಾವು ಅದನ್ನು ಯಾವುದೇ ರೀತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಂದರೆ ಇದು ನಾನ್ ಲೀನಿಯರ್. ಸೊ ನಮ್ಮ ಅಸಂಪ್ಷನ್ ಏನಿದೆಪ್ಪ ಅಂತಂದ್ರೆ ಲೀನಿಯಾರಿಟಿ, ಅದು ಪಾಸಿಟಿವರ್ ಆಗಿರಲಿ ಅಥವಾ ನೆಗೆಟಿವರ್ ಆಗಿರಲಿ, ಲೀನಿಯರಿಂದ ಪ್ಯಾರಾಮೀಟರ್ಸ್ ಅನ್ನುವಂಥದ್ದು. ಸೆಕೆಂಡ್ ಅಸಂಪ್ಷನ್ ಬರೋದಾತಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟ್.
ಎಕ್ಸ್ ವ್ಯಾಲ್ಯೂಸ್ ಆರ್ ಫಿಕ್ಸ್ಡ್ ಅಂದರೆ ಎಕ್ಸ್ ವ್ಯಾಲ್ಯೂಸ್ ಆರ್ ಇಂಡಿಪೆಂಡೆಂಟ್ ಆಫ್ ಎರರ್ ಟರ್ಮ್ಸ್. ಏನು ಎರರ್ ಟರ್ಮ್ಗಳ ನಡುವೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ನಂಗಿದು. ನೋಡಿರಿ, ನಾವು ರಿಗ್ರೆಷನ್ ಮಾಡೆಲ್ನ ಹಾಕಿದಾಗ ಇಲ್ಲಿ ಐತದ ರಿಗ್ರೆಷನ್ ಮಾಡೆಲ್ ಏನೈತಿ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ. ವೈ ಐ ಇಸ್ ಈಕ್ವಲ್ ಟು B0 ಪ್ಲಸ್ B1 XI ಪ್ಲಸ್ UI. ಏನು ಹೇಳ್ತದಪ್ಪ ಸೆಕೆಂಡ್ ಅಸಂಪ್ಷನ್ ಅಂತಂದ್ರೆ ಎಕ್ಸ್ ವ್ಯಾಲ್ಯೂಸ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಎರರ್ ಟರ್ಮ್. ಈ ಎರರ್ ಟರ್ಮ್ ಮತ್ತು ಎಕ್ಸ್ ವ್ಯಾಲ್ಯೂಸ್ ಅಂದರೆ ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ಗಳ ನಡುವೆ ಯಾವುದೇ ರಿಲೇಷನನ್ನು ಹೊಂದಿರಬಾರ್ದು. ಇದು ವ್ಯಾಲ್ಯೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೈತಿ. ಅಂದರೆ ಕೋವೇರಿಯನ್ಸ್ ಆಫ್ XI UI ಈಸ್ ಈಕ್ವಲ್ ಟು 0. ಇವೆರಡರ ನಡುವೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಎರರ್ ಟರ್ಮ್ಗಳ ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧ ಹೊಂದಿರಬಾರ್ದು ಅನ್ನುವಂಥದ್ದು. ಇನ್ನು ಮೂರನೇ ಅಜಂಪ್ಷನ್ಸಿಗೆ ಬಂದರೆ 0 ಮೀನ್ ವ್ಯಾಲ್ಯೂ ಆಫ್ ಎರರ್ ಟರ್ಮ್ ಎರರ್ ಟರ್ಮ್ ಅಂತ ತಿಳ್ಕೊರಿ, ಅಥವಾ ಡಿಸ್ಟರ್ಬನ್ಸ್ UI ಎರಡು ಒಂದೇ. ಬನ್ಸ್ UI 0 ಮೀನ್ ವ್ಯಾಲ್ಯೂ ಆಫ್ ಡಿಸ್ಟರ್ಬನ್ಸ್ UI ಅಂತಂದರೆ ಈಗ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ವಿ ಏನಪ್ಪ ಅಂತಂದ್ರೆ ಇದು ನಮ್ಮದು ರಿಗ್ರೆಷನ್ ಲೈನು YI ಈಸ್ ಈಕ್ವಲ್ ಟು B0 ಪ್ಲಸ್ B1 XI ಅನ್ನೋದು. ಇದು ಎಕ್ಸ್, ಇದು Y ಆಗಿರಲಿ, ಇದು 0 ಆಗಿರಲಿ. ಈ ಪಾಯಿಂಟ್ಸ್ ಮೇಲೆ ಬಂದಿದ್ದು ಎಲ್ಲ ಏನಾಗಿತ್ತಪ್ಪ ನಮ್ಮ ಅಂತಂದ್ರೆ ಈ ಪಾಯಿಂಟ್ಸ್ನಾಗ ಬಂದಿದ್ದು ಏನಾಗಿದ್ದು ನಮ್ಮ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಆಗಿದ್ದು, ನಾವು ಕಂಡುಹಿಡಿದಂಥದ್ದು. ಇದಕ್ಕಿಂತ ಹೊರಗೆ ಬಂದಂಥವು ಏನಾಗಿದ್ದಪ್ಪ ಅಂತಂದ್ರೆ ಇವು ಆ್ಯಕ್ಚುವಲ್ ವ್ಯಾಲ್ಯೂಸ್ ಆಗಿದ್ದು. ಈ ಆ್ಯಕ್ಚುವಲ್ ವ್ಯಾಲ್ಯೂಸು ಇವುಗಳನ್ನ ನಾವು ಏನಂತ ಕರಿತೀವಿ, ಇವುಗಳ ನಡುವಿನ ಡಿಫ್ರೆನ್ಸನ್ನು ಏನಂತ ಕರಿತೀವಿ, ಎರರ್ ಟರ್ಮ್ ಅಂತೇಳಿ ಕರಿತೀವಿ ನಾವು. ಎರರ್ ಟರ್ಮ್, ಈ ಎರರ್ ಟರ್ಮ್ಗಳು ಇದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದ್ದರೆ ಮೇಲಿತ್ತಂದ್ರೆ ಅದು ಪಾಸಿಟಿವ್ ಎರರ್, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಕ್ಕಿಂತ ಕೆಳಗಿತ್ತಂದ್ರೆ ನೆಗೆಟಿವ್ ಆಗಿರ್ತದೆ ಅದು. ಸೊ ಇವುಗಳ ನಡುವಿನ ಮೀನ್ ಎವರೇಜ್ ಏನಾಗಿರ್ತೈತಿ, ಡಿಸ್ಟರ್ಬೆನ್ಸ್ 0 ಆಗಿರ್ತೈತಿ ಅಂತ ತಿಳಿಸ್ತಾರೆ. ಹೆಂಗೆ ಎಕ್ಸ್ಪೆಕ್ಟೆಡ್ UI ಓವರ್ XI ಈಸ್ ಈಕ್ವಲ್ ಟು 0. ಇವುಗಳನ್ನು ಕೂಡಿಸಿ ಇವುಗಳನ್ನು ಕಳೆದಾಗ ಈ ಒಂದು ಮಾಡೆಲ್ನಲ್ಲಿ ಎರರ್ ಟರ್ಮ್ಗಳನ್ನು ಪ್ಲಸ್ ಮತ್ತು ಮೈನಸ್ಗಳನ್ನು ಕೂಡಿಸಿ ಕಳೆದಾಗ ಏನು ಬರ್ತೈತಿ, 0 ಬರ್ತೈತಿ ಅಂತ ಹೇಳ್ತದೆ. ಸಿಂಪಲ್ 0 ಮೀನ್ ವ್ಯಾಲ್ಯೂ ಆಫ್ ದ ಎರರ್ ಟರ್ಮ್. ಇಷ್ಟ ನೆನ್ಪಿಟ್ಕೊಡ್ರಿ. ಈ ಒಂದು ಇಕ್ವೇಷನನ್ನು ಹಾಕಿ ಇದನ್ನು ತಿಳಿಸ್ಕೊಟ್ರೆ ಈ ಒಂದು ಅಜಂಪ್ಷನ್ ಸ್ಯಾಟಿಸ್ಫೈ ಆದ ಹಾಗೆ. ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ನಾಲ್ಕನೇದು ಹೋಮೋಸ್ಕೆಡಾಸ್ಟಿಸಿಟಿ. ಇದು ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಅಜಂಪ್ಷನ್ಸ್, ಇದನ್ನು ನೆನ್ಪಿಟ್ಕೋರಿ ನೀವು. ಹೋಮೋಸ್ಕೆಡಾಸ್ಟಿಸಿಟಿ ಅಂತಂದರೆ ದ ವೇರಿಯನ್ಸ್ ಆಫ್ ದ ಎರರ್ ಟರ್ಮ್ ಕಾನ್ಸ್ಟಂಟ್. ನೋಡ್ರಿ, ದ ವೇರಿಯನ್ಸ್ ಆಫ್ ಎರರ್ ಟರ್ಮ್ ಕಾನ್ಸ್ಟಂಟ್ ಓವರ್ ಅಬ್ಸರ್ವೇಷನ್. ಎರರ್ ಟರ್ಮದ್ದು ವೇರಿಯನ್ಸು ಕಾನ್ಸ್ಟಂಟ್ ಆಗಿರಬೇಕು ಡಿಫ್ರೆಂಟ್ ಅಬ್ಸರ್ವೇಷನ್ಗೆ ಬಂದಾಗ ಹೋಮೋಸ್ಕೆಡಾಸ್ಟಿಸಿಟಿ. ಇದನ್ನು ನಾವು ಈ ರೀತಿಯಾಗಿ ತಿಳಿಸ್ಕೊಡ್ತೇವೆ ನಾವು. ಸಿಗ್ಮಾ ಸ್ಕ್ವೇರ್ ಇದೆಲ್ಲ ನೀವು ನೆನಪು ಬಾಯ್ಟ್ ಹಾಕ್ಬೇಕು, ಇದನ್ನು ಅಂದರೆ ನೆನಪು ಉಳಿದಿದ್ದು. ಸೊ ಹೆಂಗೆ ಏನಪ್ಪ ಅಂತಂದರೆ ಇದು ನಮ್ಮದು ರಿಗ್ರೆಷನ್ ಲೈನ್ ಆಗಿತ್ತು. YI ಈಸ್ ಈಕ್ವಲ್ ಟು B0 ಪ್ಲಸ್ B1 XI ಆಗಿತ್ತು. ಇಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಎಸ್ಟಿಮೇಟ್ ಮಾಡಿದ್ವಿ ಅಥವಾ ಪ್ರೆಡಿಕ್ಟ್ ಮಾಡಿದ್ವಿ. ಈ ವ್ಯಾಲ್ಯೂಸ್ಗಳಿಂದ ಹೊರಗಿದ್ದಂಥವು ಏನಾಗಿದ್ದಪ್ಪ ಅಂತಂದ್ರೆ ನಮ್ಮ ಆ್ಯಕ್ಚುವಲ್ ವ್ಯಾಲ್ಯೂಸ್ ಆಗಿದ್ದು. ಆ್ಯಕ್ಚುವಲ್ ವ್ಯಾಲ್ಯೂಸ್ ಐತಲ್ಲ, ಸೊ ಆ್ಯಕ್ಚುವಲ್ ವ್ಯಾಲ್ಯೂಸು ಇದರ ನಡಕ್ಕೆ ಇರ್ತಕ್ಕಂಥ, ಇದು ಹೊರಗಿರ್ತಕ್ಕಂಥವು ಆ್ಯಕ್ಚುವಲ್ ವ್ಯಾಲ್ಯೂಸು. ಇಲ್ಲಿ ನಮ್ಮ ಲೈನ್ ಮೇಲೆ ಇರ್ತಕ್ಕಂಥದ್ದು ನಾವು ಪ್ರಿಡಿಕ್ಟೆಡ್ ವ್ಯಾಲ್ಯೂಸು. ಇವುಗಳ ನಡುವಿನ ಡಿಫ್ರೆನ್ಸನ್ನೇ ಎರರ್ ಟರ್ಮ್ ಅಂತ ಕಳಿತಿದ್ವಿ ನಾವು. ಇಲ್ಲಿ ದ ವೇರಿಯನ್ಸ್ ಅಂದರೆ ನಾವು ಎಸ್ಟಿಮೇಟ್ ಮಾಡಿದಂಥ ವ್ಯಾಲ್ಯೂ ಮತ್ತು ಅದು ಸ್ಕ್ಯಾಟರ್ಡ್, ಅದು ಎಷ್ಟು ದೂರ ಐತಲ್ಲ, ಇವೆಲ್ಲವೂ ಕೂಡ ಸಮ ಇರಬೇಕು, ಕಾನ್ಸ್ಟಂಟ್ ಆಗಿರಬೇಕು ಅಂತ ಹೇಳ್ತದೆ. ಕಾನ್ಸ್ಟಂಟ್ ಆಗಿರಬೇಕು.
ನಾವು ಡಿಫ್ರೆಂಟ್ ಅಬ್ಸರ್ವೇಷನ್ಗಳನ್ನು ನೋಡಿದಾಗ X1 X2 X3 ನೋಡಿದಾಗ ಡಿಫ್ರೆಂಟ್ ಅಬ್ಸರ್ವೇಷನ್ಗಳನ್ನು ನೋಡಿದಾಗ ನಮ್ಮ ಎರರ್ ಟರ್ಮದ ವೇರಿಯನ್ಸು ಕಾನ್ಸ್ಟೆಂಟ್ ಆಗಿರಬೇಕು. ಡಿಫ್ರೆಂಟ್ ಅಬ್ಸರ್ವೇಷನ್ಗೆ ಎರರ್ ಟರ್ಮದು ವೇರಿಯನ್ಸು ಕಾನ್ಸ್ಟೆಂಟ್ ಆಗಿರಬೇಕು ಅನ್ನೋದು ಏನಪ್ಪ ಅಂತಂದ್ರೆ ಹೋಮೋಸ್ಕೆಡಾಸ್ಟಿಸಿಟಿ. ಇದು ಹೋಮೋಸ್ಕೆಡಾಸ್ಟಿಸಿಟಿ ಆಗಿತ್ತು. ನೆಕ್ಸ್ಟ್ ಬರ್ತದೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು 2-3 ಅಸಂಪ್ಷನ್ಸ್ ಬರ್ತಾವೆ, ಅವು ಕೂಡ ಇಂಪಾರ್ಟೆಂಟ್ ಆಗಿರ್ತಾವೆ. ಅದೇನಪ್ಪ ಅಂದ್ರೆ 5ನೇದ್ದು ಆಟೋ ಕೋರಿಲೇಷನ್, 6ನೇದ್ದು ಮಲ್ಟಿ ಕೋಲಿನಿಯಾರಿಟಿ, 7ನೇದ್ದು ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಮೋರ್ ದ್ಯಾನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅನ್ನುವಂಥದ್ದು. ಸಿಂಪಲ್, ನಂಬರ್ ಆಫ್ ಅಬ್ಸರ್ವೇಷನ್ ಮೋರ್ ದ್ಯಾನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್. ಸಿಂಪಲ್. ಏನು 6th ಅಸಂಪ್ಷನ್ಸ್, 5th ಅಸಂಪ್ಷನ್ ಅಲ್ಲ, ಇದು 5th ಅಸಂಪ್ಷನ್. ಏನು ಆಟೋ ಕೋರಿಲೇಷನ್ ಅನ್ನುವಂಥದ್ದು. ಆಟೋ ಕೋರಿಲೇಷನ್, ನೋ ಆಟೋ ಕೋರಿಲೇಷನ್, ನೋ ಆಟೋ ಕೋರಿಲೇಷನ್ ಇರಬಾರ್ದು ಅನ್ನುವಂಥದ್ದು ಅಸಂಪ್ಷನ್. ಭಾಳ ಸಿಂಪಲ್ ಆಗೈತಿ. ಆಟೋ ಕೋರಿಲೇಷನ್ ಇರಬಾರ್ದು ಅಂತಂದ್ರೆ ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ದ ಎರರ್ ಟರ್ಮ್ ಆಫ್ ಡಿಫ್ರೆಂಟ್ ಅಬ್ಸರ್ವೇಷನ್ಸ್. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ error term of a different observation. ಹೆಂಗೆ ತಿಳಿಸ್ಕೊಡ್ಬೇಕಪ್ಪ ಇದನ್ನಂದ್ರೆ ಸಿಂಪಲ್ ನೋಡ್ರಿ. ಡಿಫ್ರೆಂಟ್ ಅಬ್ಸರ್ವೇಷನ್ಸ್ಗಳಂತಂದ್ರೆ ಯಾವುದು? ಒಂದೇದು ನೋಡ್ರಿ, yi = b0 + b1 xi + ui. ಇದು ಒಂದು ಅಬ್ಸರ್ವೇಷನ್. yi = b0 + b1 xi + uj. ಎರಡು ಡಿಫ್ರೆಂಟ್ ಅಬ್ಸರ್ವೇಷನ್ಗಳ ನಡುವಿನ ಎರರ್ ಟರ್ಮ್, ಇದು ಎರರ್ ಟರ್ಮ್ ui ಅನ್ನುವಂಥದ್ದು. ಈ ಎರರ್ ಟರ್ಮ್ಗಳ ನಡುವೆ ಯಾವುದೇ ರಿಲೇಷನ್ಶಿಪ್ ಇರಬಾರ್ದು, ಯಾವುದೇ ರಿಲೇಷನ್ ಇರಬಾರ್ದು ಅಂತ ಹೇಳ್ತತಿ. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ದ ಎರರ್ ಟರ್ಮ್ ಆಫ್ ಅ ಡಿಫ್ರೆಂಟ್ ಅಬ್ಸರ್ವೇಷನ್. ನಿಮಗೆ ಹಿಂಗೆ ತಿಳ್ಕೊಂಡ್ರೆ ನೆನಪಾಗಲ್ಲ ಅಂತಂದರೆ ಸಿಂಪಲಾಗಿ ಇನ್ನೊಂದು ತಿಳಿಸ್ಕೊಡು ನೋಡ್ರಿ. ಒಂದು ಡಬಲ್ ಫ್ಲೋರ್ದ ಮನೆ ಇರ್ತದೆ. ಮನೆ ಒಂದ್ರಾಗ ಹಸ್ಬೆಂಡ್, ವೈಫ್, ಇನ್ನೊಬ್ಬಕ್ಕೆ ಕೆಲಸ ಮಾಡೋಕ್ಕಿರ್ತಾಳೆ ನೋಡ್ರಿ. ಡಿಪೆಂಡೆಂಟ್ ವೇರಿಯೇಬಲ್ ಹಸ್ಬೆಂಡ್, ಇಂಡಿಪೆಂಡೆಂಟ್ ವೇರಿಯೇಬಲ್ ವೈಫ್, ಎರರ್ ಟರ್ಮ್ ಕೆಲಸ ಮಾಡೋಕ್ಕೆ. ಹಸ್ಬೆಂಡ್ ವೈಫ್ ಎರರ್ ಟರ್ಮ್ ಕೆಲಸ ಮಾಡೋಕ್ಕೆ. ಹಾಗೆ ಕೆಳಗಿನ ಮನೆಗೆ ಹಸ್ಬೆಂಡ್ ವೈಫ್ ಕೆಲಸ ಮಾಡೋಕ್ಕೆ ಇರ್ತಾಳೆ. ಹಸ್ಬೆಂಡ್ ನಡುವೆ ಯಾವುದೇ ರಿಲೇಷನ್ ಹೊಂದಿರಂಗಿಲ್ಲ, ವೈಫ್ ನಡುವೆ ಯಾವುದೇ ರಿಲೇಷನ್ ಇಲ್ಲ, ಎರರ್ ಟರ್ಮ್ಗಳ ನಡುವೆ ಯಾವುದೇ ರಿಲೇಷನ್ ಇಲ್ಲ, ನೋ ಆಟೋ ಕೋರಿಲೇಷನ್ ಅಂತ ಹೇಳಿವೆ. ಅಕಸ್ಮಾತ್ ಏನಾದರೂ ರಿಲೇಷನ್ ಇತ್ತಂದ್ರೆ ಏನಾಕೈತಿ ಅನ್ನುವಂಥದ್ದು ಸಿಂಪಲ್ ನೋಡ್ರಿ. ಭಾಳ ಬ್ಯೂಟಿಫುಲ್ ಆಗೈತೆ ಎಕ್ಸಾಂಪಲ್. ಈ ಒಂದೇ ಮನೆಯೊಳಗೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗೇ ಇರ್ತಾರೋ. ಒಂದೇ ಮನೆಯೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಇವರಿಬ್ಬರು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ. ಹೆಂಡತಿಗೆ ಡೌಟು ತನ್ನ ಗಂಡನ ಮೇಲೆ, ನನ್ನ ಗಂಡ ಬೇರೆ ಯಾರೋ ಹೆಣ್ಮಕ್ಳ ಜೊತೆ ಅಡ್ಡಾಡದ ನೀನು ಅಂತೇಳಿ ಡೌಟು. ಹಾಗಾಗಿ ಈಕಿ ಜಗಳ ಮಾಡ್ತಿರ್ತಾಳೆ. ಈ ಜಗಳ ಮಾಡೋದನ್ನು ಎರರ್ ಟರ್ಮ್ ಅಥವಾ ಕೆಲಸ ಮಾಡೋಕ್ಕೆ ನೋಡ್ತಿರ್ತಾಳೆ. ಈ ಕೆಲಸ ಮಾಡೋಕ್ಕೆ ಸುಮ್ಮನೆ ಇರೋಂಗಿಲ್ಲ. ಈಕಿ ಜೊತೆ ಆಕಿ ಫ್ರೆಂಡ್ಶಿಪ್ ಇರ್ತೈತಿ. ಆಕಿ ಬಂದು ಈಕಿಗೆ ಹೇಳ್ತಾಳೆ ಕೆಳಗಿನ ಮನೆ ಕೆಲಸ ಮಾಡೋಕ್ಕಿಗೆ. ಈ ಕೆಳಗಿನ ಮನೆ ಕೆಲಸ ಮಾಡೋಕ್ಕೆ ಹೇಳಿದ್ಮೇಲೆ ಏನಾಕೈತಿ, ಇವರಿಬ್ಬರ ನಡುವೆ, ಕೆಳಗಿನ ಮನೆ ಗಂಡ ಹೆಂಡತಿ ನಡುವೆ ಬ್ಯೂಟಿಫುಲ್ ರಿಲೇಷನ್ ಇರ್ತೈತಿ. ಈಕಿ ಈ ಮನೆ ಮಾಲಕ್ತಿಗೆ ಬಂದು ಹೇಳ್ತಾಳೆ ಅವ್ರ ಮ್ಯಾಲಿನ ಮನೆಯವ್ರು ಅದಾರಲ್ಲ ಆ ಗಂಡನ ಮೇಲೆ ಆ ಹೆಣ್ಮಗಳು ಡೌಟ್ ಐತಿ, ಅದಕ್ಕೆ ಅವ್ರು ಜಗಳ ಮಾಡ್ತಿದ್ರು ಅಂತೇಳಿ. ಬಟ್ ಇಲ್ಲಿ ಏನಾಕೈತಿ, ಇವರಿಬ್ಬರ ನಡುವೆ ಚಲೋ ರಿಲೇಷನ್ಶಿಪ್ ಇತ್ತು. ಈಕಿ ತಲೆಯಾಗಿ ಬಂದು ಆಕಿ ತುಂಬಿದ್ದು, ಅದಕ್ಕೆ ಏನಾಯ್ತು, ಇವರಿಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗಿಬಿಡ್ತು. ಹೆಣ್ಮಕ್ಳು ಹಿಂಗೆ ಇವರಿಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗಿಬಿಡ್ತು. ಸೊ ಅವಾಗ ಏನಾಗ್ತೈತಿ, ಇಲ್ಲಿಯೂ ರಿಲೇಷನ್ಶಿಪ್ ಕೂಡ ಹಾಳಾಗಿ ಹೋಗ್ತೈತಿ. ನಮ್ಮ ಎಕನಾಮಿಕ್ಸ್ನಾಗೂ ಹಂಗೆ ಈ ಎರರ್ ಟರ್ಮ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಂದ್ರೆ ರಿಲೇಷನ್ಶಿಪ್ನ ಬಿಲ್ಡ್ ಆಯ್ತು ಅಂತಂದ್ರೆ ಏನಾಕೈತಿ, ನಮ್ಮದು ಎಸ್ಟಿಮೇಟೆಡ್ ವ್ಯಾಲ್ಯೂ ಏನಾಕೈತಿ ಕರೆಕ್ಟಾಗೆ ಬರುವುದಿಲ್ಲ. ಸೊ ಅದನ್ನು ನಾ ಇಲ್ಲಿ ಈ ರೀತಿಯಾದಂಥ ಉದಾಹರಣೆಯಿಂದ ತಿಳಿಸ್ಕೊಟ್ನಿ. ಏನಾಗ್ತೈತಿ, ಎರರ್ ಟರ್ಮ್ಗಳ ನಡುವೆ ಯಾವುದೇ ಒಂದು ರಿಲೇಷನ್ಶಿಪ್ಪನ್ನು ಹೊಂದಿರಬಾರ್ದು. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ದ ಎರರ್ ಟರ್ಮ್ಸ್ ಆಫ್ ದ ಡಿಫರೆಂಟ್ ಅಬ್ಸರ್ವೇಷನ್ಸ್. 6ನೇದು ಒಂದು ಬರ್ತದೆ, ಭಾಳ ಇಂಪಾರ್ಟೆಂಟ್ ಆದಂತು, ನೋ ಮಲ್ಟಿ ಕೋಲಿನಿಯಾರಿಟಿ. ಸೊ ಇದನ್ನು ನಾವು ಒಂದು ಆಟೋ ಕೋರಿಲೇಷನ್ನ ಈ ರೀತಿಯಾಗಿ ನಾವು ತಿಳಿಸ್ಕೋಬೇಕು. ಏನು, ಕೋವೇರಿಯನ್ಸ್ ಇರಬಾರ್ದು. uj / xi xj 0, ಅವುಗಳ ನಡುವೆ ಯಾವುದೇ ಒಂದು ರಿಲೇಷನ್ಶಿಪ್ ಇರಬಾರ್ದು ಅಂಥೇಳಿ ಆಟೋ ಕೋರಿಲೇಷನ್ ಒಳಗೆ ತಿಳಿಸ್ಕೊಡ್ತೀವಿ. ಇನ್ನು ನೋ ಮಲ್ಟಿ ಕೋಲಿನಿಯಾರಿಟಿ ಅಂತಂದರೆ yi = b0 b1 xi + b2 xi + e. ಅಂದರೆ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇದ್ದು ಎರಡು
ಅಥವಾ ಎರಡಕ್ಕಿಂತ ಹೆಚ್ಚಿನ ಇಂಡಿಪೆಂಡೆಂಟ್ ವೇರಿಯಬಲ್ಗಳ ನಡುವೆ ರಿಲೇಷನ್ಶಿಪ್ ಇರಬಾರ್ದು. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ದ ಡಿಫರೆಂಟ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ದೇರ್ ಈಸ್ ನೋ ರಿಲೇಷನ್ ಬಿಟ್ವೀನ್ ಡಿಫರೆಂಟ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ಗಳ ನಡುವೆ ಏನಿರಬಾರ್ದು, ರಿಲೇಷನ್ ಇರಬಾರ್ದು. ನೋಡಿರಿ, ನಾ ಆಗ ಹೇಳಿದೆ ಹಸ್ಬೆಂಡು ವೈಫ್ 1 ವೈಫ್ 2 ಇದು ನಮ್ಮ ಕನ್ಸಂಪ್ಷನ್ ಆಗಿದ್ದರೆ ಇದು ನಮ್ಮ ಇನ್ಕಮು, ಇದು ನಮ್ಮ ಏನಾಗಿರ್ತೈತಿ, ವೆಲ್ತ್ ಆಗಿರ್ತೈತಿ. ಸೊ ನಮ್ಮ ಕನ್ಸಂಪ್ಷನ್ ಮೇಲೆ ಇನ್ಕಮು ಮತ್ತು ವೆಲ್ತ್ ಎರಡೂ ಇಂಪ್ಯಾಕ್ಟ್ ಮಾಡ್ತಿರ್ತಾವೆ. ಸೊ ಕನ್ಸಂಪ್ಷನ್ನು ನಮ್ಮ ಇನ್ಕಮ್ ಮೇಲೆ ಎಷ್ಟು ಡಿಪೆಂಡ್ ಆಗೈತಿ ಅಥವಾ ಕನ್ಸಂಪ್ಷನ್ ನಮ್ಮ ವೆಲ್ತ್ ಮೇಲೆ ಎಷ್ಟು ಡಿಪೆಂಡ್ ಆಗೈತಿ. ಸೊ ನಾವು ಇಂಡಿವಿಜುವಲ್ ಇಂಪ್ಯಾಕ್ಟನ್ನು ಕಂಡಿಡೋಕ್ಕಾಗಿಲ್ಲ. 5ನೇ ಅಸಂಪ್ಷನ್ ಆಟೋ ಕೋರಿಲೇಷನ್, 6ನೇ ಅಸಂಪ್ಷನ್ ನೋ ಮಲ್ಟಿಕೋಲಿನಿಯರಿಟಿ. ಲಾಸ್ಟ್ ಅಸಂಪ್ಷನ್ ಯಾವಪ್ಪ ಅಂತಂದ್ರೆ ಭಾಳ ಸಿಂಪಲ್ ಐತಿ. ಲಾಸ್ಟ್ ಅಸಂಪ್ಷನ್, ಸೊ ನಂಬರ್ ಆಫ್ ಅಬ್ಸರ್ವೇಷನ್ more than number of parameters. ನಮ್ಮ ಅಬ್ಸರ್ವೇಷನ್ಸ್ ನಮ್ಮ ಪ್ಯಾರಾಮೀಟರ್ಸ್ಗಿಂತ ಜಾಸ್ತಿ ಇರಬೇಕು. ಅಂದರೆ ಇದು B0 ಆಗಿರಲಿ, ಇದು B1 ಸ್ಲೋಪ್ ಇದು ಮತ್ತು B0 ಇದು ನಮ್ಮ ಪ್ಯಾರಾಮೀಟರ್ಸ್. ನಮ್ಮ ಅಬ್ಸರ್ವೇಷನ್ ಅವುಗಳಿಗಿಂತ ಜಾಸ್ತಿ ಆಗಿರಬೇಕು. X1, X2, X3, X4. ಸಿಂಪಲ್ 7th ಅಸಂಪ್ಷನ್ ಏನಪ್ಪ ಅಂತಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ ಮೋರ್ ದ್ಯಾನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅನ್ನುವಂಥದ್ದು. ಭಾಳ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡೋದ್ರ ಮೂಲಕ 7 ಅಸಂಪ್ಷನ್ಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಕ್ಲಾಸ್ ಮುಗಿಕ್ಕಿಂತ ಮೊದಲು ಏನು ಹೇಳಬೇಕು, ಒಂದು ಸಿಂಪಲ್, ಒಂದು ಬ್ಯೂಟಿಫುಲ್ ಅಂತ ದ ರಾ ಬೇಂದ್ರೆಯವ್ರದ್ದು ಒಂದು ವಾಕ್ಯ. ಹಸು ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ, ಬಡನೂರು ವರ್ಷಾನ ಹರುಷದಿ ಕಳೆಯೋಣ, ಇನ್ಯಾಕ ಕೆರಳೋಣ ಅನ್ನುವಂಥದ್ದು. ಸೊ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.